ಯುವರಾಜ್ ಅವ್ರದ್ದು ನನಗೂ ಗೊತ್ತಿಲ್ಲ ನಾನಿವಾಗ ಆಕ್ಚುಲಿ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅಲ್ಲ ಮೈಕ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಚೂರು ಹಿಂದೆ ಬರ್ರಿ. So we don't know anything as yet. ಇವಾಗ ಏನಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಡ್ದು ಅಂತ ನಂಗೆ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋದು ಅಲ್ಲೇನಾಗಿದೆ ಅಂತಲೂ ಗೊತ್ತಿಲ್ಲ. ಇಲ್ಲ ನಂಗೆ ಇಲ್ಲ, ಅದು ಗೊತ್ತಿಲ್ಲ. ನೀವು ಹೇಳಿದ್ರೆ ನಂಗೆ ಗೊತ್ತಾಗ್ತದೆ. ನಾನು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಇಸ್. ಈಗ ನಾನು ಅದು ಮಾತಾಡೋ ಇಲ್ಲ. ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಈ ತರ ನಡೆದು ಬೇಸರ, ಎಲ್ರಿಗೂ ಬೇಸರ. ಇಲ್ಲ, ಬೇಸರ ಇದೆ, ಬಟ್ ನಮ್ಗೆ ಗೊತ್ತಿದ್ರು ಓಕೆ, ಏನೋ ಹೇಳ್ಬೋದು. ಗೊತ್ತಿದ್ರೆ ಮಾತಾಡಿದ್ರೆ ಕಷ್ಟ ಆಗುತ್ತೆ, ಯಾರದೇ ಆಗಲಿ, ಅವರ ಲೈಫ್ ಅಲ್ಲ ಅದಕ್ಕೆ. ಹಿರಿಯರಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ಏನೋ ನಂಗೆ ಗೊತ್ತಿದ್ರೆ ಓಕೆ. ಇವಾಗ ಹೋದ್ಮೇಲೆ ಗೊತ್ತಾದ್ಮೇಲೆ ಏನಾಗುತ್ತೆ. ಯುವರಾಜ್ ಅವ್ರದ್ದು ನನಗೂ ಗೊತ್ತಿಲ್ಲ. ನಾನಿವಾಗ ಆಕ್ಚುಲಿ ನೋಡಿದೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅಲ್ಲ ಮೈಕ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಚೂರು ಹಿಂದೆ ಬರ್ರಿ. So we don't know anything as yet. ಇವಾಗ ಏನಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಡ್ದು ಅಂತ ನಂಗೆ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಮಾತಾಡೋದು ಅಲ್ಲೇನಾಗಿದೆ ಅಂತಲೂ ಗೊತ್ತಿಲ್ಲ. ಇಲ್ಲ ನಂಗೆ ಇಲ್ಲ, ಅದು ಗೊತ್ತಿಲ್ಲ. ನೀವು ಹೇಳಿದ್ರೆ ನಂಗೆ ಗೊತ್ತಾಗ್ತದೆ. ನಾನು ನೋಡಿದೆ, ಬಟ್ ಐ ಡೋಂಟ್ ನೋ ವಾಟ್ ಇಸ್. ಈಗ ನಾನು ಅದು ಮಾತಾಡೋ ಇಲ್ಲ. ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಈ ತರ ನಡೆದು ಬೇಸರ, ಎಲ್ರಿಗೂ ಬೇಸರ. ಇಲ್ಲ, ಬೇಸರ ಇದೆ, ಬಟ್ ನಮ್ಗೆ ಗೊತ್ತಿದ್ರು ಓಕೆ, ಏನೋ ಹೇಳ್ಬೋದು. ಗೊತ್ತಿದ್ರೆ ಮಾತಾಡಿದ್ರೆ ಕಷ್ಟ ಆಗುತ್ತೆ, ಯಾರದೇ ಆಗಲಿ, ಅವರ ಲೈಫ್ ಅಲ್ಲ ಅದಕ್ಕೆ. ಹಿರಿಯರಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ಏನೋ ನಂಗೆ ಗೊತ್ತಿದ್ರೆ ಓಕೆ. ಇವಾಗ ಹೋದ್ಮೇಲೆ ಗೊತ್ತಾದ್ಮೇಲೆ ಏನಾಗುತ್ತೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.